ಇನ್ನು ಇರಾನ್ ಅಮೆರಿಕ ನಡುವೆ ಪಾಕಿಸ್ತಾನ ಸಂಧಾನ ಮಾಡಿದೆ ಎನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ವಾಗ್ದಾಳಿ ಮಾಡ್ತಾ ಇದೆ. ಸ್ವಯಂ ಘೋಷಿತ ವಿಶ್ವಗುರುವಿನ ನಿಲುವು ಬಯಲಾಗಿದೆ. ಮೋದಿಯ ಅತ್ಯಂತ ವೈಯಕ್ತಿಕ ರಾಜತಾಂತ್ರಿಕತೆಗೆ ಇದು ಹಿನ್ನಡೆ ಅಂತ ಕಾಂಗ್ರೆಸ್ ಬಣ್ಣಿಸಿದೆ. ಇಸ್ರೇಲ್ ಯುದ್ಧದ ಬಗ್ಗೆ ಅವರ ಹೇಡಿತನದ ಮೌನ, ವೈಟ್ ಹೌಸ್ನಲ್ಲಿರುವಂಥ ಅವರ ಉತ್ತಮ ಸ್ನೇಹಿತನ ಪದಬಳಕೆ ಮಾಡಿ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಇರಾನ್ ಅಮೆರಿಕದ ನಡುವೆ ಪಾಕಿಸ್ತಾನ ಸಂಧಾನ ಮಾಡಿದೆ. ಎಷ್ಟರ ಮಟ್ಟಿಗೆ ಇದು ಪ್ರಮುಖವಾದಂಥ ಪಾತ್ರ ವಹಿಸಿದೆ ಏನು ಎತ್ತ ಅಂತ, ಯಾಕಂದರೆ ಟ್ರಂಪ್ ಹೇಳ್ತಾರೆ ಚೀನಾದ ಪಾತ್ರ ಇದರಲ್ಲಿ ಪ್ರಮುಖವಾಗಿದೆ ಅಂತ. ಇನ್ನು ವಾಣಿಜ್ಯ ಸಿಲಿಂಡರ್ ಪೂರೈಕೆಯನ್ನು ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿದೆ. 70% ಪೂರೈಕೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಫಾರ್ಮಾ ಪಾಲಿಮರ್ ಕ್ಷೇತ್ರಕ್ಕೂ ಕೂಡ ಸಿಲಿಂಡರ್ ಪೂರೈಕೆ ಆಗ್ತಾ ಇದೆ. ನೋಡಿ, ಕದನ ವಿರಾಮದ ಜೊತೆಗೇನೆ ಕಚ್ಚಾ ತೈಲ ಬೆಲೆ ಕುಸಿತ ಕಂಡಿದೆ. ಕಚ್ಚಾ ತೈಲದ ಬೆಲೆಯಲ್ಲಿ 16% ಇಳಿಕೆ ಆಗಿದೆ. ಪ್ರತಿ ಬ್ಯಾರೆಲ್ಗೆ $94 ಬಂದು ನಿಂತಿದೆ. ಎಲ್ಲಿ ತನಕ ಹೋಗಿತ್ತು? 150 ದಾಟಿಬಿಟ್ಟಿತ್ತು. ಏನಾದರೂ 200 ತನಕ ಬಂದಿದ್ದರೆ ಜಗತ್ತಲ್ಲಿ ಅಲ್ಲೋಲ ಕಲ್ಲೋಲ. ಈಗಲೇ ಅಲ್ಲೋಲ ಕಲ್ಲೋಲ ಆಗಿದೆ, ಪ್ರಶ್ನೆ ಬೇರೆ. ಇದು ಸಂಗತಿ. ಇನ್ನು ಇದರ ಪರಿಣಾಮ ನೋಡಿ, ಮಾರ್ಕೆಟಲ್ಲಿ ಚೇತರಿಕೆ ಕಾಣ್ತಾ ಇದೆ. ಚಿನ್ನದ ಬೆಲೆನಲ್ಲೂ ಕೂಡ ಈಗ ಚೇತರಿಕೆ ಕಾಣ್ತಾ ಇದೆ. ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ದೀವಿ. ರುದ್ರಮೂರ್ತಿ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರುದ್ರಮೂರ್ತಿಗಳೇ, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ. ನೋಡ್ತಾ ಇದ್ದೀವಿ, ಅಂತೂ ಇಂತೂ ಏನೇ ಹುಚ್ಚಾಟ ಮಾಡಿದರೂ ಕೂಡ ಟ್ರಂಪ್ 15 ದಿವಸ ಕದನ ವಿರಾಮ ಘೋಷಣೆ ಮಾಡಿದ್ದಿದೆಯಲ್ಲ, ಕದನ ವಿರಾಮ ಪೂರ್ಣ ವಿರಾಮ ಅಲ್ಲ, ಪ್ರಶ್ನೆ ಬೇರೆ. ಬರೀ ಕದನ ವಿರಾಮ ಅಂತ ಘೋಷಣೆ ಮಾಡಿದ್ದಕ್ಕೇ ಮಾರ್ಕೆಟ್ ಎಷ್ಟು ಚಿಗಿದ್ಕೊಂಡಿದೆ ನೋಡಿ ಸರ್, ಏನಂತೀರಿ? ಖಂಡಿತ ರಂಗನಾಥ್ ಅವರ ಮೊದಲನೇದಾಗಿ ಸೆನ್ಸೆಕ್ಸ್ ಹತ್ತತ್ರ 3000 ಅಂಕಗಳ ಏರಿಕೆಯನ್ನ ಕಂಡಿದ್ರೆ, ನಿಫ್ಟಿ ಹತ್ತತ್ರ 900 ಅಂಕಗಳ ಏರಿಕೆಯನ್ನ ನಿನ್ನೆಯಿಂದ ಇವತ್ತಿಗೆ ಬರೀ ಒಂದು ದಿವಸಕ್ಕೆ ನೋಡ್ತಿದೀವಿ. ಚಿನ್ನ ಬೆಳ್ಳಿ ದರಗಳಲ್ಲೂ ಕೂಡ ಭಾರಿ ಏರಿಕೆಯನ್ನ ಕಂಡಿದೀವಿ. ಗೋಲ್ಡ್ ಅಲ್ಲಿ 400 ರೂಪಾಯಿ ಪ್ರತಿ ಗ್ರಾಮ್ಗೆ ಏರಿಕೆ ಆದ್ರೆ, ಬೆಳ್ಳಿಯಲ್ಲಿ 10,000 ರೂಪಾಯಿ ಪ್ರತಿ ಕೆಜಿಗೆ ಏರಿಕೆಯನ್ನ ಕಾಣ್ತಾ ಇದೀವಿ. ಖಂಡಿತ ಈ ಸೀಸ್ ಫೈರ್ ನ್ಯೂಸ್ ಏನಿದೆ ಅಲ್ಲ, ಅದು ಸಂಪೂರ್ಣವಾಗಿ ಫಿನಾನ್ಷಿಯಲ್ ಅಸೆಟ್ಸ್, ಎಸ್ಪೆಷಲಿ ಶೇರ್ ಮಾರ್ಕೆಟ್, ಚಿನ್ನ ಬೆಳ್ಳಿ ಎಲ್ಲದಕ್ಕೂ ಮೇಲ್ ಹೋಗೋದಕ್ಕೆ ಕಾರಣ ಆಗಿದೆ. ಆದ್ರೆ ಇದನ್ನ ಒಂದ್ ಕಡೆ ಹೊರತುಪಡಿಸಿದ್ರೆ, ಈಗ ತಾನೇ ನಾನು ಸಂಪೂರ್ಣವಾಗಿ ನೀವು ಮಾತಾಡೋದನ್ನ ಕೇಳಿಸ್ಕೊಂತಾ ಇದ್ದೆ, ಅಂಕಿ ಅಂಶಗಳನ್ನ ನಿಮಗೆ ಕೊಡ್ತಾ ಇದ್ದೀನಿ. ಇರಾನ್ ಏನು ಪ್ರಪೋಸಲ್ ಕೊಟ್ಟಿದೆ ಈ ಸೀಸ್ ಫೈರ್ಗೆ, ಅದ್ರಲ್ಲಿ ಅವ್ರು ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ ಅಂತ ನೀವು ನೋಡಿದ್ರೆ, ಹಡಗುಗಳು ಸ್ಟ್ರೈಟ್ ಆಫ್ ಹರ್ಮಾಸ್ ಇಂದ ಹೋಗ್ಬೇಕು ಅಂದ್ರೆ ಅವ್ರು ಹೇಳ್ತಾ ಇರೋದು ಪ್ರತಿ ಹಡಗಿಗೆ $2 ಮಿಲಿಯನ್ ಅಂದ್ರೆ 20 ಕೋಟಿ ರೂಪಾಯಿ ಒಂದು ಹಡಗಾಗುತ್ತೆ. ಆವರೇಜ್ ಆಗಿ ನೀವು ನೋಡಿದ್ರೆ ಒಂದು ದಿವಸಕ್ಕೆ 100 ರಿಂದ 150 ಹಡಗುಗಳು ಆವರೇಜ್ ಆಗಿ ಅಲ್ಲಿ ಸ್ಟ್ರೈಟ್ ಆಫ್ ಹರ್ಮಾಸ್ ಇಲ್ಲಿ ಮೂವ್ಮೆಂಟ್ ಆದ್ರೆ 100 ಅಂತ ಇಟ್ಕೊಂಡ್ರು ಕೂಡ ಎಷ್ಟಾಗುತ್ತೆ ಸರ್? 100 ಅಂತ ಇಟ್ಕೊಂಡ್ರು ಕೂಡ ಕೋಟಿ ರೂಪಾಯಿಯಲ್ಲಿ 200 ಕೋಟಿ ರೂಪಾಯಿ ಆಗುತ್ತೆ 100 ಹಡಗು ಅಂದ್ರೆ ಒಂದು ದಿವಸಕ್ಕೆ. ಆದ್ರೆ ರಂಗನಾಥ್ ಅವರೇ ಕೇಳಿಸ್ಕೊಳ್ಳಿ, ಅಲ್ಲ ಸರ್, ಈಗ 100 ಹಡಗು ಅಂತಂದ್ರೆ ಈಗ ಒಂದಕ್ಕೆ 20 ಕೋಟಿ ಅಂತಂದ್ರೆ ನೀವು 10 ಅಡಿಗೆಗೆ 200 ಕೋಟಿ ರೂಪಾಯಿ ಆಯ್ತು. ನಾನು ಈ 2 ಮಿಲಿಯನ್ ಅಂತ ನಿಮ್ಗೆ ಹೇಳದ್ನಲ್ಲ, ಆ 2 ಮಿಲಿಯನ್ ಅನ್ನ ಕನ್ವರ್ಟ್ ಮಾಡಿ ನಾನು ಡಾಲರ್ ಟರ್ಮ್ಸ್ ಅಲ್ಲಿ ನೋಡಿದ್ರೆ ಮಿಲಿಯನ್ಗೆ, ಸೊ ನೀವ್ ಇವಾಗ ತಾನೇ ಹೇಳದಂಗೆನೆ ನಾನು ಮಿಲಿಯನ್ ಲೆಕ್ಕದಲ್ಲೇ ನೋಡ್ತು ಅಂದ್ರೂ ಕೂಡ ಅದು ನಮಗೆ ಹತ್ತತ್ರ 20 ಕೋಟಿ ಆಗತ್ತೆ ಟೋಟಲ್ ಆಗಿ. ನಾನು ಹೇಳ್ತಿರೋದು ಒಂದ್ ಹಡಗಿಗೆ, ಕರೆಕ್ಟ್. ಆತರ 100 ಹಡಗು ಅಂತ ನಾವು ಲೆಕ್ಕ ಹಾಕಿದ್ರು ಕೂಡ ನೀವ್ ಹೇಳದಂಗೆ 2,000 ಕೋಟಿ ಒಂದು ದಿವಸಕ್ಕಾದ್ರೆ, ಒಂದು ತಿಳ್ಕೊಳ್ಳಿ, ಸಂಪೂರ್ಣವಾಗಿ ಇರಾನ್ಗೆ ಎಷ್ಟು ನಷ್ಟ ಆಗಿದೆ ಈ ಯುದ್ಧದಿಂದ ಅಂತ ನೀವು ಲೆಕ್ಕ ಹಾಕಿದ್ರೆ ಅಂದಾಜ್ ಹೇಳ್ತಾ ಇದೆ 13 ಲಕ್ಷ ಕೋಟಿ ರೂಪಾಯಿಗಳ ನಷ್ಟ ಕಳೆದ ಒಂದೇ ಒಂದು ತಿಂಗಳಲ್ಲಾಗಿದೆ. 13 ಲಕ್ಷ ಕೋಟಿ ಎಲ್ಲಿದೆ, ಆಮೇಲೆ 2,000 ಕೋಟಿ ಎಲ್ಲಿದೆ? ನಾನು ಈಗ ತಾನೇ ಲೆಕ್ಕ ಹಾಕ್ತಾ ಇದ್ದೆ, ಅದನ್ನು ಕೂಡ 13 ಲಕ್ಷ ಕೋಟಿ ರೂಪಾಯಿಗಳನ್ನ ಇರಾನ್ ಏನಾನ ಇದನ್ನ ರಿಕವರ್ ಮಾಡಬೇಕು ಅಂತ ಹೋದ್ರೆ, ನಾನು ಹೇಳ್ತಿರೋದು ಬರೀ ಒಂದ್ ತಿಂಗಳ ನಷ್ಟ. 2,000 ತರ ಅವರು ಪ್ರತಿ ದಿವಸ ದುಡಿದ್ರು ಕೂಡ 650 ದಿವಸ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಈ ಟ್ರಂಪ್ ಮಾಡಿರೋ ನಷ್ಟ ಏನಿದೆಯಲ್ಲ ಇರಾನ್ಗೆ, ಆಮೇಲೆ ಬರೀ ಇರಾನ್ ಅಲ್ಲ, ಇಡೀ ವಿಶ್ವಕ್ಕೆ, ಅಮೆರಿಕಾಗೂ ನಷ್ಟ ಆಗಿದೆ, ಇಸ್ರೇಲ್ಗೂ ನಷ್ಟ ಆಗಿದೆ, ಇರಾನ್ಗೂ ನಷ್ಟ ಆಗಿದೆ, ಇಡೀ ವಿಶ್ವಕ್ಕೆ ಏನ್ ನಷ್ಟ ಮಾಡಿದಾರಲ್ಲ, ಇದರಿಂದ ಅವ್ರು ಏನ್ ಸಾಧಿಸಿದ್ರು ಅಂದ್ರೆ ಅವರ ಈಗೋ ಮಸಾಜ್ ಆಯ್ತೆ ಹೊರತು ಬೇರೆ ಇದರಿಂದ ಏನೂ ಪ್ರಯೋಜನ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ಕರೆಕ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್ ನಮ್ಮ ಜೊತೆಗೆ ಮಾತಾಡೋದಕ್ಕೆ.